ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಬಿಗ್ ಬ್ಯಾಶ್ ಲೀಗಲ್ಲೂ ಕೂಡ ಥ್ರಿಲ್ಲರ್ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ಕೂಡ ಅದೇ ರೀತಿ ಥ್ರಿಲ್ಲರ್ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು. ನಿನ್ನೆ ಕೂಡ ಒಂದು ಥ್ರಿಲ್ಲರ್ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಅಡಿಲೇಡ್ ಸ್ಟ್ರೈಕರ್ಸ್ ಮತ್ತು ಸಿಡ್ನಿ ಸಿಕ್ಸರ್ಸ್ನ ನಡುವೆ ಮ್ಯಾಚ್ ಹೇಗಿತ್ತು ಅಂತ ಸಣ್ಣದಾಗಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಮೊದಲು ಅಡಿಲೇಡ್ ಸ್ಟ್ರೈಕರ್ಸ್ ಬ್ಯಾಟಿಂಗ್ ಮಾಡ್ತಾರೆ. ಅವ್ರಿಗೆ ಆರಂಭ ಚೆನ್ನಾಗಿ ಸಿಗೋದಿಲ್ಲ, ಯಾಕಂದರೆ ಮ್ಯಾಥ್ಯೂ ಶಾರ್ಟ್ ಅವರನ್ನು ಬೇಗ ಕಳ್ಕೊತಾರೆ. ಈ ಸೀಸನ್ನ ಇನ್ಫಾರ್ಮ್ ಬ್ಯಾಟರ್ ಅವರು. ಅದಾದ ಬಳಿಕ DRC ಶಾರ್ಟ್ ಕೂಡ ಬೇಗ ಔಟ್ ಆಗ್ತಾರೆ. ಹಾಗೆಯೇ ಅಲೆಕ್ಸ್ ಕ್ಯಾರಿ ಕೂಡ ಚೆನ್ನಾಗಿ ಆಡ್ತಾಯಿದ್ರು, ಅವರು ಕೂಡ ಔಟ್ ಆಗ್ತಾರೆ. ತೋಡ್ ಮರ್ಫಿ ಅವರು 2 ವಿಕೆಟನ್ನು ಪಡಿತಾರೆ ಒಂದೇ ಓವರ್ನಲ್ಲಿ. ಸೊ 35ಕ್ಕೆ 3 ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ತಂಡ. ಈ ತಂಡಕ್ಕೆ ಓಲಿ ಪಾಪ್ ಮತ್ತು ರಾಸ್ ಅವರು ಆಸರೆ ಆಗ್ತಾರೆ. ಒಂದು ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. 97 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ಪನ್ನು ಇವರು ಮಾಡ್ತಾರೆ. ಅದಾದ ಬಳಿಕ ಮತ್ತೊಮ್ಮೆ ಕೊಲ್ಯಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಲಿ ಪಾಪ್, ರಾಸ್ ಒಬ್ಬರಾದ ಮೇಲೆ ಒಬ್ಬರಂತೆ ಔಟ್ ಆಗ್ತಾರೆ. ಇದರೊಂದಿಗೆ ಕೊನೆಗೆ ಜೇಮಿ ಓವರ್ಟನ್ ಅವರ ಕ್ಯಾಮಿಯೋದಿಂದ ಅಡಿಲೇಡ್ ಸ್ಟ್ರೈಕರ್ಸ್ ಒಂದೊಳ್ಳೆ ಮೊತ್ತವನ್ನು ಕಲೆ ಹಾಕ್ತು ಅಂತಲೇ ಹೇಳ್ಬೋದು. 14 ಬಾಲ್ನಲ್ಲಿ 32 ರನ್ಗಳ ಭರ್ಜರಿ ಕ್ಯಾಮಿಯೋವನ್ನು ಆಡಿದ್ರು ಅಂತಲೇ ಹೇಳ್ಬೋದು ಜೇಮಿ ಓವರ್ಟನ್. ಸೊ 183 ರನ್ಗಳ ಮೊತ್ತವನ್ನು ಬೆನ್ನತ್ತಿದ ತಂಡಕ್ಕೆ, ಸಿಡ್ನಿ ತಂಡಕ್ಕೂ ಕೂಡ ಆರಂಭಿಕ ಆಘಾತ ಅನುಭವಿಸ್ತು. ಜೋಶು ಫಿಲಿಪೆ 8 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಸ್ಟೀವನ್ ಸ್ಮಿತ್ ಅವರ ಅಬ್ಬರ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟೀವನ್ ಸ್ಮಿತ್ ಅವರು. ಸೊ 4 ಸಿಕ್ಸರ್ಸ್ ಹಾಗೆಯೇ 2 ಬೌಂಡ್ರಿ ಸಹಿತ 52 ರನ್ನನ್ನು ಗಳಿಸ್ತಾರೆ ಸ್ಟೀವನ್ ಸ್ಮಿತ್. ಚೆನ್ನಾಗಿ ಆಡ್ತಿದ್ದ ಸ್ಮಿತ್ ಔಟ್ ಆಗ್ತಾರೆ. ಸೊ ಸ್ವಲ್ಪ ಕೊಲ್ಯಾಪ್ಸ್ ಆಗ್ತಾರೆ ಇವರು ಕೂಡ. ಜೋರ್ಡನ್ ಸಿಲ್ಕ್ ಹಾಗೆಯೇ ಹೆನ್ರಿಕಿಸ್ ಪಟಪಟನೆ ಔಟ್ ಆಗ್ತಾರೆ. ಇದರೊಂದಿಗೆ 92ಕ್ಕೆ 5 ವಿಕೆಟನ್ನು ಕಳೆದುಕೊಂಡು ಮ್ಯಾಚ್ ಗೆಲ್ತಾರೋ ಇಲ್ವೋ ಅನ್ನೋ ರೇಂಜ್ಗೆ ಬಂದುಬಿಟ್ಟಿದ್ರು ಸಿಡ್ನಿ ಸಿಕ್ಸರ್ಸ್ ತಂಡ. ಹೀಗೆ ಇರುವ ತಂಡಕ್ಕೆ ಲ್ಯಾನ್ಸನ್ ಶಾ ಹಾಗೆಯೇ ಡ್ವಾರ್ಶಿಯಸ್ ಅವರು ಆಸರೆ ಆಗ್ತಾರೆ. ಇಬ್ಬರು 30-32 ರನ್ಗಳನ್ನು ಹೊಡಿತಾರೆ. ಇದರೊಂದಿಗೆ ಸ್ವಲ್ಪ ಗೆಲ್ಬೋದು ಅಂತ ಅವ್ರಿಗೂ ಕೂಡ ಫೀಲಿಂಗ್ ಬರುತ್ತೆ. ಕೊನೆಗೆ ಮ್ಯಾಚ್ ಫಿನಿಷ್ ಮಾಡೋ ಜವಾಬ್ದಾರಿಯನ್ನು ಹೈಡನ್ ಕೇರ್ ಹಾಗೆಯೇ ಅಬ್ಬಾಟ್ ಅವರು ತಗೊಂಡು ಮ್ಯಾಚನ್ನು 1 ಬಾಲ್ ಇರಬೇಕಾದ್ರೆ ಕೊನೆಯ ಓವರ್ನಲ್ಲಿ ಫಿನಿಷ್ ಮಾಡ್ತಾರೆ. ಸೊ ಹೈಡನ್ ಕೇರ್ 9 ಬಾಲ್ನಲ್ಲಿ 18 ರನ್ಗಳ ಕೊಡುಗೆಯನ್ನು ಮಾಡ್ತಾರೆ ಕೊನೆಗೆ. ಸೊ ಇದರೊಂದಿಗೆ ಸಿಡ್ನಿ ಸಿಕ್ಸರ್ಸ್ ತಂಡ 3 ವಿಕೆಟ್ಗಳ ರೋಚಕ ಜಯವನ್ನು ಸಾಧಿಸ್ತಾರೆ. ಸ್ಟೀವನ್ ಸ್ಮಿತ್ ತಮ್ಮ ಅರ್ಧಶತಕಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡ್ಕೊಳ್ತಾರೆ. ಸೊ ಇದು ಕೂಡ ಒಂದೊಳ್ಳೆ ಥ್ರಿಲ್ಲರ್ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ನಿನ್ನೆ ಕೂಡ. ಸೊ ಮೊನ್ನೆ ಕೂಡ ಒಂದು ಈ ಥರದ್ದೇ ಮ್ಯಾಚ್ ಬಂದಿತ್ತು. ಸೊ ಒಂದೊಳ್ಳೆ ಮ್ಯಾಚಸ್ಗಳು ಕೊಡ್ತಾ ಇದ್ದಾರೆ ಬಿಗ್ ಬ್ಯಾಶ್ ಲೀಗ್. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು.